1970ರಲ್ಲಿ ನಾನು ಆ, ಹುಬ್ಳಿಗೆ ಬಂದೆ. ನಮ್ಮ ತಂದೆಯವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಪೌಂಡರ್ ಆಗಿದ್ದರು. ನಾನು ನಮ್ಮ ಸಹೋದರರು ಅಂದರೆ ನನಗಿಂತ ದೊಡ್ಡ ಅಣ್ಣ ಮತ್ತು ಚಿಕ್ಕಮ್ಮ ನಾನು ನಾವೆಲ್ಲರೂ ಓದಲಿಕ್ಕೆ ಹುಬ್ಳಿಗೆ ಬಂದ್ವಿ. ಯಾಕಂದರೆ ಹುಬ್ಳಿ ನಮಗೆ ಅನುಕೂಲಕರವಾದಂಥ ವಾತಾವರಣ ಇತ್ತು. ನಾನು ಪಿ ಸಿ ಜಬಿನ್ ಸೈನ್ಸ್ ಕಾಲೇಜಿಗೆ ಆ, ನನ್ನ ಹೆಸರು ಹಚ್ಚಿದೆ ಮತ್ತು ನಮ್ಮಣ್ಣ ಕೆ ಎಮ್ ಸಿಗೆ MBBSಗೆ ಹಚ್ಚಿದ. ನನ್ನ ತಮ್ಮ ಕರ್ನಾಟಕ ಕಾಲೇಜು ಧಾರವಾಡಕ್ಕೆ ಉಣಕಲ್ದಿಂದ ಮನೆಯಲ್ಲಿ ಮಾಡಿದ್ವಿ, ಅಲ್ಲಿಂದ ಓಡಾಡ್ತಾ ಇದ್ದ. ಯಾವಾಗ ನಾನು ಜಾಬಿನ್ ಸೈನ್ಸ್ ಕಾಲೇಜಿಗೆ ಬಂದೆ, ಅಲ್ಲಿ ಒಂದು ಸಾಹಿತ್ಯದ ವಾತಾವರಣ ಇತ್ತು. ಆ ವಾತಾವರಣದಲ್ಲಿ ನನ್ನ ಬರವಣಿಗೆಗೆ ಒಂದು ಪ್ರೇರಣೆ ಸಿಕ್ತು. ಅಲ್ಲಿಂದ ನನ್ನ ಬರವಣಿಗೆ ಆರಂಭ ಆಯಿತು. ಅಲ್ಲಿ ತನಕ ಅದು ನನ್ನ ಅಂತರಾಳದಲ್ಲಿ ಒಳಗಿರ್ಬೋದು, ಅದಕ್ಕೊಂದು ಮುಕ್ತವಾದಂಥ ಹೊರನೋಟ ಸಿಗಲಿಕ್ಕೆ ಜಾಬಿನ್ ಸೈನ್ಸ್ ಕಾಲೇಜ್ ವಾತಾವರಣ ಅನುಕೂಲಕರ ಆಯಿತು 1970ರಲ್ಲಿ. ಸರ್, ನೀವು ಮೊದಲು ಬರೆದಂಥ ಸಾಹಿತ್ಯದ ಪ್ರಕಾರ ಯಾವುದು? ನಾನು ಕಾವ್ಯ ಮೊದಲ ಪ್ರಕಾರ, ಮತ್ತು ನಾನು ಇಷ್ಟಪಡೋದು ಕೂಡ ಕಾವ್ಯ ಪ್ರಕಾರವನ್ನು ಅಂತಿಕೊಂಡ್ರು. ನನ್ನನ್ನು ಕವಿಯಾಗೇ ಗುರುತಿಸಬೇಕು, ಕವಿಯಾಗೇ ಕರಿಬೇಕು ಅಂತಿಕೊಂಡು ನಾನು ಇಷ್ಟ ಇದೆ. ಆದರೆ ಆವಾಗಿವಾಗ ನಾಟಕಗಳನ್ನು ಕೂಡ ಬರೆದೆ ನಾನು. ಆಮೇಲೆ ವಿಮರ್ಶೆಗಳನ್ನು ಬರೆದೆ, ಸಂದರ್ಶನಗಳನ್ನು ಬರೆದೆ, ಬೇರೆ ಬೇರೆ ಪ್ರಕಾರದಲ್ಲಿ ಕೆಲಸ ಮಾಡಿದೆ ನಾನು. ಆದರೆ ಮುಖ್ಯವಾಗಿ ನಾನು ಕಾವ್ಯವನ್ನು ಬರಲಿಕ್ಕೆ ಶುರು ಮಾಡಿದ್ದು 70ರ ದಶಕದಲ್ಲಿ. ಸರ್, ಮೊದಲ ಕವನ ಯಾವುದು? ಅದಕ್ಕೆ ಏನು ಸ್ಫೂರ್ತಿ? ಮೊದಲ ಕವನ ಇತಿಹಾಸ ಅಂತ ಕವಿತೆ ಹೆಸರು. ಅದು ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ನಲ್ಲಿ ಒಂದು ರಾಜ್ಯೋತ್ಸವ ಕವಿಗೋಷ್ಠಿಯನ್ನು ಮಾಡ್ತಾಯಿದ್ರು. ರಾಜ್ಯೋತ್ಸವ ಕವಿಗೋಷ್ಠಿ ಮಾಡಬೇಕಾದ್ರೆ ಕವಿಗೋಷ್ಠಿಗೆ ನನಗೆ ಆಹ್ವಾನವನ್ನು ಕೊಟ್ಟರು. ನಾನು ಜಾಬಿನ್ ಕಾಲೇಜಲ್ಲಿ ಕೆಲವು ಕವಿತೆಗಳನ್ನು ಬರೆದಕ್ಕಾದ ಓದ್ತಾ ಇದ್ದೆ. ಅದನ್ನು ನೋಡಿ ಕಾರ್ಪೊರೇಷನ್ದವರು ನನಗೆ ಕರೆದರು ಅಂತಿಕೊಂಡಲ್ಲಿ ರಾಜ್ಯೋತ್ಸವಕ್ಕೆ. ಇತಿಹಾಸ ಅಂತ ಒಂದು ಕವಿತೆ, ಅದು ಮೊದಲೇದು ಬರ್ತಿತ್ತು ನಾನು ಕವಿತೆ ಅಂದುಕೊಂಡು. ಅದರಲ್ಲಿ ಏನಿದೆ ಅಂದರೆ, ಇತಿಹಾಸ ಇದೆ ಯಾವಾಗಲೂ ಮುಚ್ಚಿದ್ದಿರ್ತದೆ ಅಂತಿಕೊಂಡು, ಅಂದರೆ ಆಗಿ ಹೋಗಿರ್ತದೆ, ಅದಕ್ಕೆ ಮುಖಪುಟ ಇರೋದಿಲ್ಲ, ಒಳಪುಟಗಳು ಎಷ್ಟೋ ಕಡೆ ಹರಿದಿರ್ತಾವೆ. ಆಮೇಲೆ ಅದರಲ್ಲಿ ಅನೇಕರು ಅಡಗಿರ್ತಾರೆ, ಪಂಪ, ರನ್ನ, ಜನ್ನ, ಚೆನ್ನಮ್ಮ, ಹೀಗೆ ಬೇರೆ ಬೇರೆಯವರು ಅಡಗಿರ್ತಾರೆ ಇತಿಹಾಸದ ಪುಸ್ತಕದಲ್ಲಿ ಅಂತಿಕೊಂಡು. ಇತಿಹಾಸವನ್ನು ಒಂದು ಪುಸ್ತಕದ ರೂಪಕವಾಗಿ ಇಟ್ಕೊಂಡು ಬರೆದಂಥದ್ದು ಕವಿತೆ ಅದು. ಸರ್, ನಿಮ್ಮ ಕವಿತ್ವದಿಂದ ಬಂಡಾಯ ಸಾಹಿತಿ ಆಗಕ್ಕೆ ಏನು ಪ್ರೇರೇಪಣೆ? ಅದಕ್ಕೆ ಕಾರಣ ಅಂತಂದರೆ, ನಾನು ತಮಗೆ ಹೇಳಿದಾಗೆ 1970 ಅಂದರೆ 1970ರಲ್ಲಿ ಜಾಬಿನ್ ಕಾಲೇಜ್ ಸೇರಿದಾಗ ಅಲ್ಲೊಂದು ಸಾಹಿತ್ಯದ ವಾತಾವರಣ ಇತ್ತು. ನನಗೆ ಅನೇಕ ಗೆಳೆಯರಿದ್ದರು. ಸರ್ಜು ಕಾಟ್ಕರ್ ಅಂತಿಕೊಂಡು, ಗವಿಸಿದ್ ಬಳ್ಳಾರಿ ಅಂತಿಕೊಂಡು ಕವಿಗಳು ನನ್ನ ಸ್ನೇಹಿತರಾಗಿದ್ದರು. ಮತ್ತು ನಮಗೆ ನನ್ನಂಥವ್ರಿಗೆ ಒಂದು ಮಾರ್ಗದರ್ಶನ ಮಾಡೋರು ಪ್ರೊಫೆಸರ್ ಅಬ್ದುಲ್ ಮಜೀದ್ ಖಾನ್ ಅಂತಿಕೊಂಡು ಒಬ್ಬ ಒಳ್ಳೆಯ ಸಾಹಿತಿಗಳಿದ್ದರು. ಜೊತೆಗೆ ಧಾರವಾಡದಲ್ಲೇ, ಹುಬ್ಬಳ್ಳಿ ಧಾರವಾಡದಲ್ಲೇ ಒಂದು ಅವು ಇದು ಒಂಥರ ಅವಳಿ ನಗರಗಳಲ್ಲ ಇದ್ದಾಗ ಅನೇಕ ಸಾಹಿತಿಗಳ ಭೇಟಿ ಆಗ್ತಿತ್ತು. ಬುದ್ದಣ್ಣ ಹಿಂಗ್ಮೇರಿ ಅಂಥವರು, ಚಂದ್ರಶೇಖರ್ ಪಾಟೀಲರು, ಸಿದ್ಲಿಂಗ್ ಪಾಟನ್ ಶೆಟ್ಟಿ ಅವರು. ವಿಶೇಷವಾಗಿ ನಮ್ಮ ಮೇಲೆ ಪ್ರಭಾವ ಬೀರೋರು ಡಾಕ್ಟರ್ ಬುದ್ದಣ್ಣ ಹಿಂಗ್ಮೇರಿ ಅವರು. ಅವರು ರಷ್ಯನ್ ಕವಿತೆಗಳನ್ನು ಅನುವಾದವನ್ನು ಮಾಡ್ತಾಯಿದ್ರು ಅಂದ್ಕೊಂಡು. ರಷ್ಯಾದಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ರಷ್ಯಾದಲ್ಲಿ ಒಂದು ಕ್ರಾಂತಿಕಾರ ಸಾಹಿತ್ಯ ಹುಟ್ಟಿದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಪಾಬ್ಲೋ ನೆರೂರ್ ಇರ್ಬೋದು, ಅನೇಕ ಕವಿಗಳು ರಷ್ಯನ್ ಕ್ರಾಂತಿಯಲ್ಲಿ ಬರೆದಂಥ ಕವಿತೆಗಳಿಂದ ಅಲ್ಲಿ ಆ ಕವಿತೆಗಳು ಡಾಕ್ಟರ್ ಬುದ್ದಣ್ಣ ಹಿಂಗರು ನಮಗೆ ಓದಿ ತೋರಿಸ್ತಾ ಇದ್ರು. ಹೀಗಾಗಿ ಅದು ಒಂದು ರೀತಿಯಿಂದ ನನಗೆ ಬಂಡಾಯಕ್ಕೆ ಶಿಫ್ಟ್ ಆಗಲಿಕ್ಕೆ, ಅಂದರೆ ದಾಟಲಿಕ್ಕೆ ಅದು ಅವಕಾಶ ಮಾಡಿಕೊಡ್ತು. ಮತ್ತು ಚಂದ್ರಶೇಖರ್ ಪಾಟೀಲರ ಒಂದು ಸಹವಾಸ ಕೂಡ ನನಗೆ ಸಿಕ್ತು. ಹೀಗಾಗಿ ಬಂಡಾಯದ ಕಡೆಗೆ ಒಲವು ಬೆಳೀಲಿಕ್ಕೆ ಆರಂಭ ಆಯಿತು. ಸರ್, ನಿಮ್ಮ ಕೃತಿಗಳು ಪುಸ್ತಕಗಳಾಗಿ ಮೊದಲ ಬಾರಿ ಮುದ್ರಣಗೊಂಡಾಗ ಹೆಂಗಿತ್ತು ಭಾವನೆ? ಯಾವುದದು? ಅದೊಂದು ವಿಚಿತ್ರವಾದಂಥ ಲೋಕ. ಯಾಕಂದ್ರೆ ನಾವು ಇಬ್ಬರಷ್ಟು, ನಾನು ಸರ್ಜು ಕಾಟ್ಕರ್ ಅಂತಿಕೊಂಡು ನಾವು ಭಾಳ ಪ್ರೀತಿ ಗೆಳೆಯರು. ನಾವಿಬ್ಬರು ಕೂಡ ಈಗ ಸಾಕಷ್ಟು ಹೆಸರನ್ನು ಮಾಡಿದ್ದೇವೆ. ಸಾಕಷ್ಟು ಸ್ಥಾನಮಾನಗಳನ್ನು ಕೂಡ ಕನ್ನಡ ಸಾರಸ್ವತ ಲೋಕದಲ್ಲಿ ನಾವು ಪಡೆದಿದ್ದೇವೆ ಅಂತಿಕೊಂಡು. ನಾವಿಬ್ಬರು ಗೆಳೆಯರಿದ್ದಾಗ ನಾವು ಸ್ಟೂಡೆಂಟ್ಸು, ನಮ್ಮ ಕಡೆ ದುಡ್ಡು ಇರ್ತಿರ್ಲಿಲ್ಲ, ಮನೆಯಲ್ಲೂ ಅಂತ ಆರ್ಥಿಕವಾದಂಥ ಅನುಕೂಲಕರವಾದಂಥ ವಾತಾವರಣ ಇರಲಿಲ್ಲ. ಆದರೆ ನಾವು ಆವಾಗ ಒಂದು ಪುಸ್ತಕ ಯಾಕೆ ಪ್ರಕಟ ಮಾಡಬಾರ್ದು ಅಂತಿಕೊಂಡು ನಮ್ಮ ತಲೆಯಲ್ಲೇ ಬಂತು. ನಾವು ಕವಿಗಳು ಹೇಗಾದರೂ ಕವಿಗಳಾಗಿದ್ದೇವೆ ಅಂತಿಕೊಂಡು ಮೊದಲೇ ಕವನ ಸಂಕಲನ ಬೆಂಕಿ ಬೇರು ಅಂತಿಕೊಂಡು, ಅದರ ಬೆಲೆ ಇದ್ದದ್ದು ₹1 ಇಟ್ಕೊಂಡಿದ್ದು ನಾವು.
12ನೇ ಅದರದ್ದು ಮಾರಾಟಕ್ಕೆ ಕೊಡ್ತಿದ್ವಿ ನಾವು. ಹೀಗಾಗಿ ಆ ಪುಸ್ತಕ ಏನು ಬಂತಲ್ಲ, ಅನೇಕ ನಮ್ಮ ಗೆಳೆಯರು ₹1, ₹2, ₹100 ಹೀಗೆಲ್ಲ ಹೆಲ್ಪ್ ಮಾಡಿದರು. ಆ ಪುಸ್ತಕ ₹1200 ಅದಕ್ಕೆ ಅವಾಗ ಖರ್ಚಾಗಿತ್ತು ಅಂತಿಕೊಂಡು ಆ ಪುಸ್ತಕ ಬಂತು, ಬೆಂಕಿ ಬೀರು ಅಂತಿಕೊಂಡು. ಬೆಂಕಿ ಬೀರುದಲ್ಲಿ ಮೊದಲೇ ಭಾಗ ಬೆಂಕಿ ನಮ್ಮ ಸರ್ಜು ಕಾಟ್ಕರ್ ಅವರು ಎಲ್ಲಕ್ಕೆ ಒಂದು 20-25 ಕವಿತೆಗಳು, ಬೇರು ಇದ್ದದ್ದು ನನ್ನ ಎರಡನೇ ಭಾಗದಲ್ಲಿ ನನ್ನ ಕವಿತೆಗಳಿದ್ವು ಅಂತಿಕೊಂಡು. ಆ ಕವಿತೆಗಳಲ್ಲಿ ಒಂಥರ ಈ ಬಂಡಾಯದ ಛಾಯೆಗಳಿದ್ದು, ಮತ್ತು ನಾವು ಇಡೀ ಸಮಾಜವನ್ನು ಹೇಗೆ ನೋಡ್ತೇವೆ, ಜೀವನವನ್ನು ಹೇಗೆ ನೋಡ್ತೇವೆ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹೇಗೆ ನೋಡ್ತೇವೆ, ಅನೇಕ ಸಣ್ಣ ಸಣ್ಣ ಸಂಗತಿಗಳನ್ನು ಹೇಗೆ ನೋಡ್ತೇವೆ ಅಂತಿಕೊಂಡು ಇತ್ತು. ಮತ್ತು ನವ್ಯ ಕಾವ್ಯದ ಪ್ರಭಾವ ನಮ್ಮ ಮೇಲೆ ಹೆಚ್ಚಿತ್ತು ಅಂತಿಕೊಂಡು ಅದು ಪ್ರಕಟ ಆಯಿತು, ಬಿಡುಗಡೆ ಆಯಿತು. ನವಲ್ಗುಂದಲ್ಲೇ ಬಿಡುಗಡೆ ಆಯಿತು. ವಿವೇಕಾನಂದ ಪ್ರಕಾಶನ ಅಂತಿಕೊಂಡು ಶಿವಕುಮಾರ್ ಭೋಜ ಶೆಟ್ಟರ್ ಅಂತಿಕೊಂಡು ಭಾಳ ದೊಡ್ಡ ಪತ್ರಕರ್ತರು, ಅವರಿಗೆ ತೀರ್ಕೊಂಡಾರ. ಅವರಿದ್ದವರು ಅದನ್ನ ಪ್ರಕಾಶನ ಮಾಡಿದರು ಮತ್ತು ಬಿಡುಗಡೆ ಕೂಡ ನವಲ್ಗುಂದಲ್ಲೇ ಮಾಡಿದರು ಅಂತಿಕೊಂಡು ಅದು ಪುಸ್ತಕ ಪ್ರಕಟ ಆಯಿತು. ನಾವು ಅನೇಕರಿಗೆ ಕೊಡ್ತಿದ್ವಿ. ಅದಕ್ಕೆ ಬೆನ್ನುಡಿಯನ್ನು ಚಂದ್ರಶೇಖರ್ ಪಾಟೀಲ್ರು ಬರೆದಿದ್ದರು, ಹಿಂಗಮೇರಿ ಬರೆದಿದ್ದರು, SD ಇನ್ಸಲ್ ಅವ್ರು ಬಂದಿದ್ದರು, ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವ್ರು ಬರೆದಿದ್ದರು, ಈ KT ಪಾಟೀಲ್ ಅಂತ ಕೂಡ ಬೆನ್ನುಡಿಯನ್ನು ಬರೆದಿದ್ರು. ಈಗ ಅನೇಕರು ಬೆನ್ನುಡಿಗಳನ್ನು ಬರೆದಿದ್ರು, ಮುನ್ನುಡಿಗಳನ್ನು ಲೇಖಕರು ಬರೆದಿದ್ದರು ಅಂತಿಕೊಂಡು ಅದು ಪ್ರಕಟ ಆದಮೇಲೆ ಅದಕ್ಕೆ ವಿಮರ್ಶೆಗಳು ಬರಲಿಕ್ಕೆ ಶುರು ಮಾಡಿದರು ಅಂತಿಕೊಂಡು. ಯಾವುದೂ ಪೂರಕವಾದ ವಿಮರ್ಶೆಗಳು ಇರಲಿಲ್ಲ ಅಂತಿಕೊಂಡು. ಅವರು ಎಷ್ಟರ ಮಟ್ಟಿಗೆ ನಮ್ಮನ್ನು ಟೀಕೆ ಮಾಡಿದರು ಅಂತಂದರೆ, ಇವರು ಬೇರಿಗೆ ಬೆಂಕಿ ಹಚ್ಚಿಕೊಂಡಾರಂತ. ಬೆಂಕಿ ಬೇರು ಆ ಪುಸ್ತಕದ ಹೆಸರು. ಬೇರಿಗೆನೇ ಬೆಂಕಿ ಹಚ್ಚಿಕೊಂಡಿದ್ದಾರೆ ಅಂತಕೊಂಡು ಬಂತು. ನಾವು ನಕ್ಕ ಹೊರತು ನಾವು ಅದಕ್ಕೆ ಕುಗ್ಗಲಿಲ್ಲ ಅಂತಕೊಂಡು ನಾವು ಆ ವಿಮರ್ಶೆಗಳನ್ನು ಓದಿ ನಕ್ಬಿಟ್ಟು ನಾವು ನಕ್ವೆ ಬರಲಿ ಇವೆಲ್ಲ ವಿಮರ್ಶೆಗಳು ಅಂತ ತಿಳ್ಕೊಂಡು. ಹೀಗಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅದರ ಮುನ್ನುಡಿಯನ್ನು ಬರೆದವರು ಚಂದ್ರಶೇಖರ್ ಪಾಟೀಲ್ರು ಅಂತಕೊಂಡು. ಚಂದ್ರಶೇಖರ್ ಪಾಟೀಲ್ರು ಅದಕ್ಕೊಂದು ಮುನ್ನುಡಿಯನ್ನು ಬರಿತಾ ಏನು ಹೇಳಿದರು ಅಂತ ಕೇಳಿದ್ರು. ಅವ್ರ ಮನೆಗೆ ಹೋದ್ವಿ ನಾವು. ಬೆಳಿಗ್ಗೆದ್ದು 4 ಕೊಟ್ಟು ಧಾರವಾಡಕ್ಕೆ ಹೋಗಿದ್ವಿ. ಹುಬ್ಳಿಯಿಂದ ಹೋಗಿ ನಾವು ಕೇಳಿದ್ರೆ, ಹಿಂಗೆ ಪುಸ್ತಕ ತರಕ್ತೇವೆ ಸರ, ನೀವು ಮುನ್ನುಡಿ ಬರಿಬೇಕು ಅಂತಂದ್ವಿ. ಅವರು ನಮ್ಮನ್ನು ಇಬ್ಬರು ನೋಡಿದ್ರು. ಅವರು ನನ್ನ ಸರ್ಜುನ ನೋಡಿಕಾದ ಹೇಳಿದರು, ನಾ ಬರೆದದ್ದೆಲ್ಲ ಪ್ರಿಂಟ್ ಮಾಡ್ತೀರೇನು, ನಮ್ಮ ಮುನ್ನುಡಿಯೊಳಗೆ ನಿಮ್ಮನ್ನು ಟೀಕಾ ಮಾಡ್ತೇನೆ, ಬೈತೇನೆ, ಅವನ್ನೆಲ್ಲ ಸರ್ ನೀವು ಬೇಕಾದ ಬೈರಿ, ಬೇಕಾದ ಟೀಕೆ ಮಾಡಿರಿ, ನೀವು ಹೆಂಗೆ ಬರ್ತೀರಿ ಹಂಗೆ ಪ್ರಿಂಟ್ ಮಾಡ್ತೇವೆ ಅಂತಿಕೊಂಡು ಅದನ್ನೇ ಅವರು ಬರೆದ್ರು. ಈ ಹುಡುಗರು ಬಂದಾಗ ನಾನು ಅವ್ರಿಗೆ ಕೇಳಿದೆ, ನಾನು ಟೀಕೆ ಮಾಡಿ ಬರೆದ್ರೆ ನೀವು ಮುನ್ನುಡಿಯನ್ನು ಪ್ರಕಟ ಮಾಡ್ತೀರಿ ಏನೋ ಅಂತಿಕೊಂಡು. ನೀವು ಬರೀರಿ ಅಂದರು ಅಂತಿಕೊಂಡು. ಆವಾಗ ನನಗೆ ಗೊತ್ತಾಯ್ತು, ಈ ಹುಡುಗರಲ್ಲಿ ಒಂದು ಏನೋ ಶಕ್ತಿ ಇದೆ, ಇವರಿದ್ದವರು ನಾಳೆ ಬೆಳೀತಾರೆ, ಇವರಿಗೆ ವಿಮರ್ಶೆಯನ್ನು ಮತ್ತು ಟೀಕೆಯನ್ನು ಎದುರಿಸೋ ಶಕ್ತಿ ಇದೆ ಅಂತಕೊಂಡು ಅವ್ರು ಆವಾಗ ಕುರಿತು ಅದು ಬರೀತಾರೆ. ಅವರು ಇವರಿಗೆ ಒಂದು ಶಕ್ತಿ ಇದೆ, ಇವರು ಬೆಳೀತಾರೆ ಅಂತಕೊಂಡು ಈ ಥರದ್ದು ಒಂದು ವಾತಾವರಣ ನಮಗೆ ಸಿಕ್ತು. ಆದರೆ ನಾವೆಲ್ಲೂ ಕೂಡ ಕೊಂದದನ್ನೇ ಮತ್ತೆ ಬರೀಲಿಕ್ಕೆ ಶುರು ಮಾಡೋದು. ಮುಂದೆ ಅವರೇ ನಮ್ಮನ್ನು ಅಪ್ರಿಷಿಯೇಟ್, ಯಾರು ನಮ್ಮನ್ನು ಟೀಕೆ ಮಾಡಿದಲ್ಲ ಅವರೇ ನಮ್ಮನ್ನು ವರ್ಣನೆ ಮಾಡೋಕತ್ತರು. ಈಗ ಕೂಡ ಅವರು ಅನೇಕ ಮಾತುಗಳನ್ನು ನಮ್ಮ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಈ ಬೆಂಕಿ ಬೀರಿನಿಂದ ಆರಂಭವಾದಂಥ ನಿಮ್ಮ ಸಾಹಿತ್ಯ ಕೃಷಿ ಎಲ್ಲಿ ತನಕ ಬಂದಿತ್ತು? ಈ ಬೆಂಕಿ ಬೀರು ಆದ ಕೂಡಲೇ ವಿಕ್ಷಿಪ್ತ ಅಂತ ಒಂದು ಸಂಕಲನ ಬಂತು. ವಿಕ್ಷಿಪ್ತ ಅಂದರೆ ಒಂದು ತಲೆ ಕೆಟ್ಟವರು ಅಂತ ಅರ್ಥ ಅದಂತೆ. ಭಾಳ ವಿಕ್ಷಿಪ್ತದ ಮನುಷ್ಯ ಅಂತಂತಾರಲ್ಲ, ಹಂಗೆ ತಲೆ ಕೆಟ್ಟವ ಅಥವಾ ತಲೆ ಕೆಟ್ಟವರು ಅನ್ನೋ ಅರ್ಥ ವಿಕ್ಷಿಪ್ತ ಅಂತ ಒಂದು ಕವನ ಸಂಕಲನ ತುಂಬಿದೆ. ಅದರೊಳಗೆ ಈ ಕರ್ನಾಟಕದ ಅನೇಕ ಪ್ರಮುಖ ಕವಿಗಳು, ಅಲ್ಲಂಪ ಬೆಡ್ದೂರವರು, ಗೌಶಿದ್ ಬಳ್ಳಾರಿ ಅವರು, ಅನೇಕ ಕವಿಗಳು ಅದರೊಳಗೆ ಎಲ್ಲರದ್ದು 2 ಕವಿತೆ ಇದ್ದು, ಎಲ್ಲರ ಕಡೆಯಿಂದ ₹20 ಕಲೆಕ್ಟ್ ಮಾಡಿದೆ. ಆ ಪುಸ್ತಕವನ್ನು ತೊಗೊಂಬಂದೆ. ವಿಕ್ಷಿಪ್ತ ಆದಮೇಲೆ ನೆಲದ ನೆರಳು ಅಂತ ಇನ್ನೊಂದು ಕವನ ಸಂಕಲನ ಬಂತು ಅಂತಿಕೊಂಡು. ನೆಲದ ನೆರಳು ಅಂತಂದರೆ ನೆಲನೇ ನಮಗೆ ನೆರಳ ಅಂತಿಕೊಂಡು. ಅಂದರೆ ನಾವು ಈ ನೆಲದಲ್ಲಿ ಓಡಾಡ್ತೇವೆ, ಈ ನೆಲದ ಜೊತೆಗೆ ಬದುಕ್ತೇವೆ, ಇಲ್ಲಿಯ ಭಾವನೆಗಳನ್ನು, ಇಲ್ಲಿಯ ಬದುಕನ್ನು ನಾವು ಅದನ್ನು ಬರಿಬೇಕು ಅಂತಿಕೊಂಡು ನೆಲದ ನೆರಳು, ಆ ನೆರಳು ನಮಗೆ ಇರಬೇಕು ಅನ್ನೋ ಅರ್ಥದಲ್ಲಿ ಬರ್ರಿ. ಮೊದಲೇ ಬೆಂಕಿ ಬೀರದಲ್ಲಿ ನಾವು 2 ಕವಿಗಳು ನಮ್ಮ ಕವಿತೆಗಳನ್ನು ಬರೆದಿದ್ವಿ. ನೆಲದ ನೆರಳೊಳಗೆ 3 ಜನ ಕವಿಗಳು, ನಾನು, ಸರ್ಜು ಕಾಟ್ಕರ್ ಮತ್ತು K. ಪದ್ಮರಾಜ್ ಅಂತಕೊಂಡು. ಅವರು ಈಗ ಪೂನಾದಲ್ಲಿರ್ತಾರೆ. ಪದ್ಮರಾಜು, ಸರ್ಜು ಇದ್ದವ್ರು ಬೆಳಗಾವಿಯಲ್ಲಿರ್ತೇನೆ, ನಾನು ಹಾವೇರಿಯಲ್ಲಿರ್ತೇನೆ. ನಾವು 3 ಜನ ಒಂದೊಂದು 15 ಕವಿತೆ, 45 ಕವಿತೆಗಳಂತ ಕೊಡ್ಕಾದ ನೆಲದ ನೆರಳ ಕವನ ಸಂಕಲನ ಬಂತು. ಆ ನಂತರ ನಾವು ಏನು ಮಾಡಿದ್ವಿ, ನಾವು ಜಂಟಿಯಾಗಿ ಬರೆದ್ರೆ ಉಪಯೋಗ ಇಲ್ಲ, ಯಾಕಂದ್ರೆ ಬರೆದ್ರೆ ನಮಗೆ ವಿಮರ್ಶೆಗಳು ಸರಿ ಎತ್ತಾಕೋದಿಲ್ಲ, ನಾವು ಸ್ವತಂತ್ರವಾಗಿ ಬರಿಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡೆ.